Hello, my dear students. ಹೇಗಿದ್ದೀರಾ? So, ಇವತ್ತಿನ ಕ್ಲಾಸಲ್ಲಿ we are going to start a fresh chapter and the name of the chapter is Plant Kingdom. Plant Kingdom ಬಗ್ಗೆ ಇವತ್ತು ನಾವು ಮಾತಾಡಬೇಕು and this is going to be your lecture 1 on Plant Kingdom. ಇವಾಗಲೇ ಐ ಥಿಂಕ್ ನಿಮ್ಮ ಸ್ಕೂಲ್ಸಲ್ಲಿ ಅಥವಾ ಕಾಲೇಜಸಲ್ಲಿ ಪ್ಲಾಂಟ್ ಕಿಂಗ್ಡಮ್ ಆಗಿದೆ, ಕಂಪ್ಲೀಟ್ ಆಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಪ್ಲಾಂಟ್ ಕಿಂಗ್ಡಮ್ ಬಗ್ಗೆ ನಿಮಗೆ ಬೇಸಿಕ್ ಆಗಿರುವಂಥ ಐಡಿಯಾ ಆಲ್ರೆಡಿ ಇರಬಹುದು. ಬಟ್ ಇಲ್ಲಿ ನಿಮಗೆ ಈ ಪರ್ಟಿಕ್ಯುಲರ್ ಚಾಪ್ಟ್ರಲ್ಲಿ ಸ್ವಲ್ಪ ಡೀಟೇಲಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಬೌಟ್ ಪ್ಲಾಂಟ್ಸ್ ಆ್ಯಂಡ್ ದ ಡಿವಿಷನ್ಸ್ ಆ್ಯಂಡ್ ಅದರಲ್ಲಿ ಬರುವಂಥ ಲೈಫ್ ಸೈಕಲ್ಸ್ ಬಗ್ಗೆ ನೀವು ಸ್ವಲ್ಪ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಬೇಕು. ಸೊ ಒನ್ ಬೈ ಒನ್ ಎಲ್ಲ ಗ್ರೂಪ್ಸನ್ನು ಅಥವಾ ಡಿವಿಷನ್ಸನ್ನು ಕವರ್ ಮಾಡೋಣ ವಿತ್ ಕ್ವೆಶನ್ಸ್ ವಿಚ್ ಎವರ್ ಆರ್ ಅ ಲಿಟಲ್ ಟ್ರಿಕ್ಕಿ ಆರ್ PYQ ವಿಚ್ ಆರ್ a little new and relevant anta PYQs anna tagondu we will continue with the class. So today's class is going to be an introduction to plant kingdom. Idil introduction anna madana. Most likely this is going to be a little shorter class because it is introduction. Next class in the fresh agi algae, bryophyta, pteridophyta, gymnosperms and angiosperms separate agi prati ondonde class alli idanna cover ಮಾಡಬೇಕು ನಾವು. Sarina. So let's begin with the introduction for today, and in this class we are going to talk about, like I told you, introduction alli ನಾವು ಏನೆಲ್ಲ ಕವರ್ ಮಾಡಬೇಕು, types of taxonomy ಮಾಡಬೇಕು, types of systems of classification ಅನ್ನ ನೋಡಬೇಕು from the older to the newer one. and ಅದನ್ನು ಬಿಟ್ಟರೆ ಪ್ಲಾಂಟ್ ಕಿಂಗ್ಡಮ್ ಇದು ಡಿವಿಷನ್ಸ್ ಅನ್ನ ಬೇರೆ ಬೇರೆ ಟರ್ಮಿನಾಲಜೀಸ್ ವಿಚ್ ಆರ್ ಯೂಸ್ ಟು ಡಿಸ್ಕ್ರೈಬ್ ಅ ಪರ್ಟಿಕ್ಯುಲರ್ ಡಿವಿಷನ್ ಇನ್ ಪ್ಲಾಂಟ್ ಕಿಂಗ್ಡಮ್ ಅದನ್ನು ಇವತ್ತು ನಾವು ಕವರ್ ಮಾಡಬೇಕು. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ವೆರಿ ಬೇಸಿಕ್, ದ್ಯಾಟ್ ಈಸ್ ಇಂಟ್ರೊಡಕ್ಷನ್ ಇನ್ ವಿಚ್ ಕಮ್ಸ್ ದ ಕ್ಲಾಸಿಫಿಕೇಶನ್ ಸಿಸ್ಟಮ್. ಸೊ ನಿಮಗೆ ಪ್ಲಾಂಟ್ ಕಿಂಗ್ಡಮ್ ಅಂದ ತಕ್ಷಣ the basic thing that comes to your mind is the characteristic of plants alva. But before we dive into it, ನೀವು ಕರೆಕ್ಟಾಗಿ NCERT ಅನ್ನು ಓದಿದ್ರೆ you will see that ಹಳೆಗಾಲದಲ್ಲಿ the type of plant kingdom ಕ್ಲಾಸಿಫಿಕೇಶನ್ ಅನ್ನು ನೀವು ನೋಡಿದ್ರೆ ಅದ್ರಲ್ಲಿ ತುಂಬ ಫಾಲ್ಟ್ಸ್ ಇತ್ತು ಅಲ್ವಾ, ಬಿಕಾಸ್ ದೇರ್ ವರ್ ಫಂಗೈ ವಿಚ್ ವರ್ ಆಲ್ಸೋ ಇನ್ಕ್ಲೂಡೆಡ್ ಅಂಡರ್ ಕಿಂಗ್ಡಮ್ ಪ್ಲಾಂಟೆ, ಕರೆಕ್ಟ್ ಅಲ್ವಾ. ಸೊ ದೇರ್ ವಾಸ್ ದಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದಟ್ ಥಿಂಗ್ಸ್ ದಟ್ ಡು ನಾಟ್ ಮೂವ್ ಆ್ಯಂಡ್ ಯಾವುದಕ್ಕೆ ಬ್ಲಡ್ ಇಲ್ಲ ದಿಸ್ ಶುಡ್ ಬಿ ಪುಟ್ ಅಂಡರ್ ಕಿಂಗ್ಡಮ್ ಪ್ಲಾಂಟೆ ಅಂತ. ಬಟ್ ಲೇಟರ್ when Whitaker was giving his classification system, ಅವ್ರಿಗೇನು ರಿಯಲೈಸ್ ಆಗಿದೆ ಅಂತ ಹೇಳಿದ್ರೆ, ನಾಟ್ ಎವ್ರಿಥಿಂಗ್ ದ್ಯಾಟ್ ಡಸ್ ನಾಟ್ ಮೂವ್ ಅಲ್ವಾ, ಯಾವ್ದು ಮೂವ್ ಆಗ್ತಿಲ್ಲ ಅದನ್ನು ನೀವು ಪ್ಲಾಂಟೇ ಅಂತ ಹೇಳಬೇಕಂತಿಲ್ಲ, ರೈಟ್. You also have to look at the photosynthetic pigment, mode of nutrition, cell wall nature ಏನು ಇದೆಲ್ಲ ನೀವು ನೋಡಬೇಕಾಗುತ್ತೆ in order to help in classification. ಅದಕ್ಕೋಸ್ಕರ R.H. Whitaker removed fungi from kingdom plantae and put them under a new kingdom altogether which is called as kingdom mycota. Correct alva? So let us now look into the systems of classification. Classification system alli ಏನೆಲ್ಲ ಇದೆ ಅಂತ. What we will do, we will highlight the name of the scientist. ತುಂಬ ಮಕ್ಕಳಿಗೆ ಸೈಂಟಿಸ್ಟ್ ಹೆಸರು ಮರ್ತೋಗುತ್ತೆ. So let us start with the first scientist as mentioned in NCERT, and that is Linnaeus. Linnaeus ಏನನ್ನ ಕೊಟ್ಟಿದ್ದಾರೆ, what did Linnaeus mention or what did Linnaeus give? The system that he gave is called as artificial system. ಇದನ್ನ ನಾವು artificial system of classification ಅಂತ ಕರಿತೀವಿ. ಇದನ್ನ ಯಾಕೆ ನಾವು ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಕರಿತಾ ಇದ್ದೀವಿ? ಸಿ, ದಿಸ್ ಇಸ್ ಒನ್ ಆಫ್ ದ ಓಲ್ಡೆಸ್ಟ್, ಆಯ್ತಾ. ಆರ್ಟಿಫಿಷಿಯಲ್ ಯಾಕಂತ ಹೇಳಿದ್ರೆ, ಯು ಆರ್ ಓನ್ಲಿ ಲುಕಿಂಗ್ ಎಟ್ ದಿ ಔಟ್ಸೈಡ್ ಕ್ಯಾರೆಕ್ಟರ್ಸ್ ಅಥವಾ ಹೊರಗಡೆ ಇರುವಂಥ ಮಾರ್ಫೊಲಾಜಿಕಲ್ ಫೀಚರ್ಸ್ ಅನ್ನ ನೀವು ಒಬ್ಸರ್ವ್ ಮಾಡ್ತಾ ಇದ್ದೀರಾ. ದಟ್ಸ್ ವೈ. ಸೊ ಇನ್ ಆರ್ಟಿಫಿಷಿಯಲ್ system of classification as given by Linnaeus, gross, superficial morphological characters, gross superficial morphological characters are considered. Characters are ಕನ್ಸಿಡರ್ಡ್ ಅಂತ ಹೇಳೋವಂಥದ್ದು,
ರೈಟ್. ಸೊ ಗ್ರಾಸ್ ಸೂಪರ್ಫಿಷಿಯಲ್ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಆರ್ ಕನ್ಸಿಡರ್ಡ್ ಅಂತ ನೀವು ಹೇಳ್ತೀರಾ. ಓಕೆ, ಸೊ ವಾಟ್ ಡು ಯು ಮೀನ್ ಬೈ ಗ್ರಾಸ್ ಸೂಪರ್ಫಿಷಿಯಲ್ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್? ಗ್ರಾಸ್ ಅಂತ ಹೇಳಿದ್ರೆ ಟೋಟಲ್, ಸೂಪರ್ಫಿಷಿಯಲ್ ಅಂತ ಹೇಳಿದ್ರೆ ಜಸ್ಟ್ ಆನ್ ದ ಸರ್ಫೇಸ್, ಮೇಲ್ಮೇಲೆ ಹೇಳೋ ಅಂಥ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಯಾವ್ದು ಕಣ್ಣಿಗೆ ಕಾಣಿಸ್ತಾ ಇದೆ ಅದನ್ನು ಮಾತ್ರ ನೀವು ಕನ್ಸಿಡರ್ ಮಾಡ್ತಾ ಇದ್ದೀರಾ. ಇದರಲ್ಲಿ ಏನೆಲ್ಲ ಬರುತ್ತೆ? ಹ್ಯಾಬಿಟ್ ಬರಬಹುದು, ಕಲರ್ ಬರಬಹುದು, ಶೇಪ್ ಆಫ್ ಲೀವ್ಸ್ ಅನ್ನು ನೀವು ಕನ್ಸಿಡರ್ ಮಾಡಬಹುದು. ಸೊ ದಿಸ್ ಇಸ್ ಬೇಸಿಕ್ಲಿ ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಗಿವನ್ ಬೈ ಲಿನೇಯಸ್. ಇದನ್ನ ಲಿನೇಯಸ್ ಕೊಟ್ಟಿರೋದು. ಆ ಪರ್ಟಿಕ್ಯುಲರ್ ಟೈಮಲ್ಲಿ ಅವ್ರು ಕೊಡಬೇಕಾದ್ರೆ ಇದನ್ನ ತಪ್ಪಂತ ಹೇಳುವಂಗಿಲ್ಲ, ಬಿಕಾಸ್ ದ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ಸ್ ದಟ್ ವರ್ ಪ್ರೆಸೆಂಟ್, ಏನೆಲ್ಲ ಸೈಂಟಿಫಿಕ್ ಟೂಲ್ಸ್ ಇತ್ತು ಅದನ್ನ ಇಟ್ಕೊಂಡು ದೇ ಹ್ಯಾವ್ ಗಿವನ್ ದ ಕ್ಲಾಸಿಫಿಕೇಶನ್. ನಾವು ವಿ ಆರ್ ಇನ್ ಅ ಬೆಟರ್ ಪೊಸಿಷನ್ ಟು ಗಿವ್ ಕ್ಲಾಸಿಫಿಕೇಶನ್ ಬಿಕಾಸ್ ನಮ್ಮ ಟೂಲ್ಸ್ ತುಂಬ ಇವಾಲ್ವ್ ಆಗಿದೆ, ಅದಕ್ಕೋಸ್ಕರ. ಕರೆಕ್ಟ್ ಅಲ್ವಾ? ರೈಟ್. ಸೊ ಯು ಕೆನ್ ನಾಟ್ ಸೇ ದಟ್ ಇಟ್ ಈಸ್ ಎಂಟೈರ್ಲಿ ರಾಂಗ್ ಫಾರ್ ದ್ಯಾಟ್ ಪೀರಿಯಡ್. ಆ ಪರ್ಟಿಕ್ಯುಲರ್ ಟೈಮ್ ಪೀರಿಯಡಲ್ಲಿ ಇದು ವರ್ಕ್ ಆಗ್ತಿತ್ತು. ಬಟ್ ದ ಪ್ರಾಬ್ಲಮ್ ವಾಸ್ ದ್ಯಾಟ್ ಆರ್ಟಿಫಿಷಿಯಲ್ ಸಿಸ್ಟಮಲ್ಲಿ ನೀವು ಬರೀ ಗ್ರಾಸ್ ಸೂಪರ್ಫಿಷಿಯಲ್ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸನ್ನು ಕನ್ಸಿಡರ್ ಮಾಡ್ತೀರಾ. ಇದರಿಂದಾಗಿ ಕೆಲವು ಕನ್ಫ್ಯೂಷನ್ಸ್ ಎಲ್ಲ ಹುಟ್ಕೊಳ್ಬಹುದು. ಒಂದನೇದು, ಇದನ್ನು ನಾವು ಡಿಸ್ಅಡ್ವಾಂಟೇಜಸ್ ಅಂತ ಬರ್ಕೊಳ್ಳೋಣ. ವಾಟ್ ವರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್? ತುಂಬ ಹತ್ತಿರವಾಗಿರುವಂಥ ಆರ್ಗ್ಯಾನಿಸಮ್ಸ್ ಬೇರೆ ಬೇರೆ ಕಿಂಗ್ಡಮಿಗೆ ಹೋಗ್ತಾ ಇದ್ರು, ಬಿಕಾಸ್ ಯು ಆರ್ ಕನ್ಸಿಡರಿಂಗ್ ಓನ್ಲಿ ವಾಟ್ ಯು ಸಿ. ನೀವು ಇಂಟರ್ನಲ್ ಕ್ಯಾರೆಕ್ಟರ್ಸನ್ನು ಕನ್ಸಿಡರ್ ಮಾಡ್ತಿಲ್ಲ, ಕಣ್ಣಿಗೆ ಕಾಣುವಂಥ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸನ್ನು ನೀವು ಕನ್ಸಿಡರ್ ಮಾಡ್ತಾ ಇದ್ದೀರಾ, ಅದಕ್ಕೋಸ್ಕರ. ಓಕೆ, ಸೊ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಶೀಸ್ ಒಂದೇ ಗ್ರೂಪಿಗೆ ಬರಬೇಕಿತ್ತು, ಬಟ್ ಗೆಟ್ ಸೆಪರೇಟೆಡ್. ಬೇರೆ ಬೇರೆ ಗ್ರೂಪ್ಸಿಗೆ ಹೋಗುತ್ತೆ, ಬೇರೆ ಬೇರೆ ಗ್ರೂಪ್ಸಿಗೆ ಹೋಗುತ್ತೆ, ಆ್ಯಂಡ್ ದೇ ಗೆಟ್ ಸೆಪರೇಟೆಡ್ ಬಿಕಾಸ್ ಆಫ್ ದ ಫಾಲ್ಟಿ ಅಥವಾ ಬಿಕಾಸ್ ಆಫ್ ಕನ್ಸಿಡರಿಂಗ್ ಓನ್ಲಿ ಗ್ರಾಸ್ ಮಾರ್ಫಾಲಜಿಕಲ್ ಫೀಚರ್. ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಆರ್ಟಿಫಿಷಿಯಲ್ ಸಿಸ್ಟಮಲ್ಲಿ ಈಕ್ವಲ್ ವೇಟೇಜ್ ವಾಸ್ ಗಿವೆನ್. ಈಕ್ವಲ್ ವೇಟೇಜ್ ಕೊಡಲಾಗಿತ್ತು, ವಾಸ್ ಗಿವನ್ ಟು ವೆಜಿಟೇಟಿವ್ and reproductive characters and reproductive characters. Equal weightage was given to vegetative and reproductive characters ಅಂತ ಹೇಳಿದ್ರೆ ಏನು? ವೆಜಿಟೇಟಿವ್ ಅಂತ ಹೇಳಿದ್ರೆ ದ ಪಾರ್ಟ್ ಆಫ್ ದ ಬಾಡಿ ವಿಚ್ ಇಸ್ ನಾಟ್ ಇನ್ವಾಲ್ವ್ಡ್ ಇನ್ ರಿಪ್ರೊಡಕ್ಷನ್. ಅದು ಎಲೆಗಳಾಗಿರಬಹುದು, ಸ್ಟೆಮ್ ಆಗಿರಬಹುದು, ರೂಟ್ ಆಗಿರಬಹುದು. ಸೊ ಇದಕ್ಕೆ ಆ್ಯಂಡ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಇದೆಯಲ್ವಾ, ದಟ್ ಈಸ್ ಫ್ಲವರ್ಸ್ ಇನ್ ದ ಕೇಸ್ ಆಫ್ ಎಂಜಿಯೋಸ್ಪರ್ಮ್ಸ್ ಅಂತ ಅನ್ಕೊಳ್ಳಿ. ಅದಕ್ಕೆ ಆ್ಯಂಡ್ ವೆಜಿಟೇಟಿವ್ ಕ್ಯಾರೆಕ್ಟರ್ಗೆ ಈಕ್ವಲ್ ವೇಟೇಜ್ ಕೊಡಲಾಗಿತ್ತು ವೆನ್ ಇಟ್ ಕೇಮ್ ಟು ಕ್ಲಾಸಿಫಿಕೇಶನ್. ಓಕೆ, ನೀವು ಹೇಳ್ತೀರಾ ಇದರಲ್ಲಿ ಪ್ರಾಬ್ಲಮ್ ಏನಿದೆ ಅಂತ. ನಮ್ಗೆ ಆಲ್ರೆಡಿ ಗೊತ್ತು, ಇಲ್ದಿದ್ರೆ ನೀವು ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಕೂಡ ಇದನ್ನು ಕಲಿತೀರಾ, ದಟ್ ದ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಕ್ಯಾನ್ ವೇರಿ ಅಮಂಗ್ ದ ಸೇಮ್ ಸ್ಪೀಶಿ ಡಿಪೆಂಡಿಂಗ್ ಅಪಾನ್ ದ ಹ್ಯಾಬಿಟ್ಯಾಟ್. ಲೀಫ್ ಇದು ಸ್ಟ್ರಕ್ಚರ್ ಅಥವಾ ನೇಚರ್ ಏನಿದೆ ಅದು ಹ್ಯಾಬಿಟ್ಯಾಟ್ ಮೇಲೆ ಬೇಸ್ಡ್ ಆದರೆ ಸ್ವಲ್ಪ ಚೇಂಜಸನ್ನು ತೋರಿಸ್ಬೋದು, ಅಥವಾ ಲೈಫ್ ಸೈಕಲಲ್ಲಿ ಕೂಡ ಲೀವ್ಸ್ ಇದು ಫಾರ್ಮ್ಯಾಟ್ ಚೇಂಜ್ ಆಗ್ತಾ ಹೋಗುತ್ತೆ ಕೆಲವು ಗಿಡಗಳಲ್ಲಿ. ಸೊ ಯು ಕೆನ್ ನಾಟ್ ಕನ್ಸಿಡರ್ಡ್ ವೆಜಿಟೇಟಿವ್ ಕ್ಯಾರೆಕ್ಟರ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ರಿಪ್ರೊಡಕ್ಟಿವ್ ಕ್ಯಾರೆಕ್ಟರ್. ಎರಡಕ್ಕೂ ಇಂಪಾರ್ಟೆನ್ಸ್ ಕೊಡಬೇಕು, ಎಸ್, ಬಟ್ ದೆನ್ ಯು ಶುಡ್ ಗಿವ್ ಮೋರ್ ವೇಟೇಜ್ ಟು ರಿಪ್ರೊಡಕ್ಟಿವ್ ಕ್ಯಾರೆಕ್ಟರ್ಸ್. ಸೊ ಇದು ಕೂಡ ಒಂದು ಡಿಸ್ಅಡ್ವಾಂಟೇಜ್ ಆಗಿತ್ತು. ನಿಮಗೆ 1 ಮಾರ್ಕ್ ಕ್ವೆಶನಿಗೆ ಹೀಗೆ ಕೇಳಬಹುದು, why giving equal weightage to reproductive and vegetative character was considered as a disadvantage in artificial system of classification. ಇದಕ್ಕೆ ಉತ್ತರ ಏನಾಗುತ್ತೆ? ಬಿಕಾಸ್ ಇದನ್ನು ಹೀಗೆ ಬರೆಯೋಣ, ಬಟ್ ವೆಜಿಟೇಟಿವ್ character can vary
can vary among a species. ಒಂದೇ ಸ್ಪೀಶಿಯಲ್ಲಿ ಬೇರೆ ಬೇರೆ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಹುಟ್ಕೊಳ್ಬಹುದು. ಡಿಪೆಂಡಿಂಗ್ ಅಪಾನ್ ಹ್ಯಾಬಿಟ್ಯಾಟ್ ಅಥವಾ ಲೈಫ್ ಸ್ಟೇಜ್ So ಇದು again became a disadvantage in artificial system of classification. Artificial system ಅಲ್ಲಿ ಏನೆಲ್ಲ ಕನ್ಸಿಡರ್ ಮಾಡಿದ್ರು ಅಂತ ನಿಮಗೆ ನೆನಪಿರಬೇಕು. ನೆಕ್ಸ್ಟ್ ಬಂದಿರುವಂಥದ್ದು ನ್ಯಾಚುರಲ್ ಕ್ಲಾಸಿಫಿಕೇಶನ್ ಸಿಸ್ಟಮ್ ಅಂತ. ದ ನೆಕ್ಸ್ಟ್ ಒನ್ ವಾಸ್ ನ್ಯಾಚುರಲ್ ಕ್ಲಾಸಿಫಿಕೇಶನ್ ಸಿಸ್ಟಮ್. ಇದು ಕೊಟ್ಟವರು ಯಾರು? ಬೆಂಥಮ್ ಆ್ಯಂಡ್ ಹುಕ್ಕರ್. 2 scientists, ಬೆಂಥಮ್ ಆ್ಯಂಡ್ ಹುಕ್ಕರ್. ಇವರು ಕೊಟ್ಟಿರುವಂಥ ಕ್ಲಾಸಿಫಿಕೇಶನ್ ಸಿಸ್ಟಮ್ ಅನ್ನು ನಾವು ನ್ಯಾಚುರಲ್ ಸಿಸ್ಟಮ್ ಅಂತ ಕರಿತೀವಿ. ನ್ಯಾಚುರಲ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಹಿಯರ್ ಇಫ್ ಯು ನೋಟಿಸ್, ಬರೀ ಎಕ್ಸ್ಟರ್ನಲ್ ಫೀಚರ್ಸ್ ಅಲ್ಲ, ಬರೀ ಗ್ರಾಸ್ ಮಾರ್ಫೊಲಾಜಿಕಲ್ ಫೀಚರ್ಸ್ ಅಲ್ಲ, ಇವನ್ ದ ಇಂಟರ್ನಲ್ ಫೀಚರ್ಸ್ ವರ್ ಗಿವೆನ್ ಈಕ್ವಲ್ ಇಂಪಾರ್ಟೆನ್ಸ್. ಸೊ external and internal features were considered. ಒಂದನೇದು. ಇನ್ನೊಂದು, if they ask you for a 1 mark question, define natural system of classification, ಅವಾಗ ಏನಂತ ಬರಿತೀರಾ? ಅವಾಗ ಹೀಗೆ ಬರಿಬೇಕು, ನ್ಯಾಚುರಲ್ ಎಫಿನಿಟೀಸ್. ನ್ಯಾಚುರಲ್ ಎಫಿನಿಟೀಸ್ ಅಂತ ಹೇಳಿದ್ರೆ ಸಿಮಿಲಾರಿಟಿ ಅಂತ ಅನ್ಕೊಳ್ಳಿ. ಸೊ ನ್ಯಾಚುರಲ್ ಎಫಿನಿಟೀಸ್ ಅಮಂಗ್ ಆರ್ಗ್ಯಾನಿಸಮ್ಸ್ ಆರ್ ಕನ್ಸಿಡರ್ಡ್. ನೀವು ಇದನ್ನ ಕನ್ಸಿಡರ್ ಮಾಡ್ತೀರಾ, ಅದಕ್ಕೋಸ್ಕರ ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಕರೆಯುವಂಥದ್ದು. ಆಲ್ ರೈಟ್, ಓಕೆ. ರೈಟ್, ಇಲ್ಲಿ ಇನ್ನೊಂದು ಕ್ವೆಶನ್ ಬರುತ್ತೆ, ದಟ್ ಈಸ್ ವಾಟ್ ಡು ಯು ಮೀನ್ ಬೈ ಇಂಟರ್ನಲ್. ವಾಟ್ ಡು ಯು ಮೀನ್ ಬೈ ಇಂಟರ್ನಲ್ ಫೀಚರ್ಸ್ ಅಥವಾ ಇಂಟರ್ನಲ್ ಕ್ಯಾರೆಕ್ಟರ್ಸ್ ಅಂದರೆ ಏನು? ಓಕೆ, ಇಂಟರ್ನಲ್ ಕ್ಯಾರೆಕ್ಟರ್ಸ್ ಅಲ್ಲಿ ಅಲ್ಟ್ರಾ ಸ್ಟ್ರಕ್ಚರ್ ಬರಬಹುದು. ಅಲ್ಟ್ರಾ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಏನು? ಲೆಟ್ ಅಸ್ ಸೇ ದ ಟೈಪ್ ಆಫ್ ಸೆಲ್, ಪ್ರೊಕ್ಯಾರಿಯೋಟಿಕಾ ಯುಕ್ಯಾರಿಯೋಟಿಕಾ, ಯಾವ ಥರದ ರೈಬೋಸೋಮ್ ಪ್ರೆಸೆಂಟ್ ಇದೆ, ಸೆಲ್ ವಾಲ್ ಇದೆಯೋ ಇಲ್ವೋ, ಸೆಲ್ ವಾಲ್ ಇದ್ರೆ ಯಾವ ಮೆಟೀರಿಯಲ್ ಪ್ರೆಸೆಂಟ್ ಇರಬಹುದು, ಇದನ್ನ ನೀವು ಅಲ್ಟ್ರಾ ಸ್ಟ್ರಕ್ಚರ್ ಅಂತ ಕರೆಯುವಂಥದ್ದು. ಅದರ್ ದೆನ್ ದ್ಯಾಟ್, ಅನಾಟಮಿ, ಒಳಗಡೆ ಇರೋವಂಥ ಸೆಲ್ಸ್ ಹೇಗಿವೆ, ಅನಾಟಮಿ ಅಂತ ಹೇಳಿದ್ರೆ ಸೆಲ್ಸ್ ಹೇಗೆ ಅರೇಂಜ್ ಆಗಿದೆ, ಸೆಲ್ಸ್ ಅಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಬಿಟ್ವೀನ್ 2 ಆರ್ಗ್ಯಾನಿಸಮ್, ಅದಾಯಿತು ಅನಾಟಮಿ. ದೆನ್ ಕಮ್ಸ್ ಎಂಬ್ರಿಯಾಲಜಿ. ಎಂಬ್ರಿಯಾಲಜಿ ಅಂತ ಹೇಳಿದ್ರೆ ಹೌ ಎಕ್ಸಾಕ್ಟ್ಲಿ ದಿ ಎಂಬ್ರಿಯೋ ಡೆವಲಪ್ಸ್, ಎಂಬ್ರಿಯೋದು ಡೆವಲಪ್ಮೆಂಟಲ್ ಪ್ರೋಸೆಸ್ ಹೇಗಿದೆ. ಇವಾಗ ನಾನು ಮೋನೋಕಾಟ್ ಅಂತ ಹೇಳಿದ್ರೆ ಅದಕ್ಕೊಂದು ಸ್ಟೆಪ್ಸ್ ಇರುತ್ತೆ ಇನ್ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ, ಕರೆಕ್ಟ್ ಅಲ್ವಾ? ಹಾಗೆ ನಾನು ಡೈಕಾಟ್ ಅಂತ ತಗೊಂಡ್ರೆ ಅಲ್ಲೂ ಕೂಡ ಎಂಬ್ರಿಯೋನಲ್ ಡೆವಲಪ್ಮೆಂಟಲ್ಲಿ ಬೇರೆ ಬೇರೆ ಸ್ಟೇಜಸ್ ಇವೆ. ಸೊ ದಿಸ್ ಡಿಫ್ರೆನ್ಸ್ ಕ್ಯಾನ್ ಹೆಲ್ಪ್ ಯು ಐಡೆಂಟಿಫೈ ಇಫ್ ಅ ಪ್ಲಾಂಟ್ ಇಸ್ ಮೋನೋಕಾಟ್ ಆರ್ ಡೈಕಾಟ್. ಇದನ್ನು ಬಿಟ್ಟರೆ ಫೈಟೋಕೆಮಿಸ್ಟ್ರಿ ಅಂತ, Phytochemistry refers to the chemicals produced by the plant. ಕೆಲವು ಪ್ಲಾಂಟ್ಸಿಗೆ ಅದರದ್ದೇ ಆದ ಯುನೀಕ್ ಕೆಮಿಕಲ್ ಪ್ರೊಡ್ಯೂಸ್ ಮಾಡೋ ಎಬಿಲಿಟಿ ಇದೆ. ಸಪೋಸ್ ನಾನು ನೀಲಗಿರಿ ಗಿಡವನ್ನು ತಗೊಂಡೆ, ಆ ಪರಿಮಳ ಬರೋದು ಬಿಕಾಸ್ ಆಫ್ ನೀಲಗಿರಿ ಆಯಿಲ್. ಇದೇನಾಯಿತು, ಅದರಲ್ಲಿ ಪ್ರೊಡ್ಯೂಸ್ ಆಗುವಂಥ ಕೆಮಿಕಲ್ ಆಯಿತು. ಅಥವಾ ವೆನಿಲಾ ಗಿಡ ತಗೊಳ್ಳಿ, ಓಕೆ, ಅದು ಬೇಡ ಅಂತ ಹೇಳಿದ್ರೆ ಕೈಬೇವು, ಓಕೆ, ಅದನ್ನು ತಗೊಳ್ಳಿ. ಒಗ್ಗರಣೆಗೆ ಹಾಕುವಂಥ ಕರಿ ಲೀವ್ಸ್ ಬೇರೆ ಆ್ಯಂಡ್ ಇಲ್ಲಿ ನೀಮ್ ಲೀವ್ಸ್ ಬೇರೆ. ಸೊ ಕೆಮಿಕಲ್ಸ್ ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ಅದನ್ನು ಕೂಡ ನೀವು ಯೂಸ್ ಮಾಡಬಹುದು. ಓಕೆ, ವಿದಿನ್ ಅ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಪ್ಲಾಂಟ್ ಒಂದೇ ಕೆಮಿಕಲ್ ಪ್ರೊಡ್ಯೂಸ್ ಆಗ್ಬೋದು, ಬೇರೆ ಬೇರೆ ಸ್ಟ್ರೆಂತಲ್ಲಿ ಪ್ರೊಡ್ಯೂಸ್ ಆಗಬಹುದು.
ಓಕೆ. ಆ ಸ್ಮೆಲ್ ಕೆಲವುದ್ರಲ್ಲಿ ಜಾಸ್ತಿ ಇರುತ್ತೆ, ಕೆಲವುದ್ರಲ್ಲಿ ಮೈಲ್ಡ್ ಆಗಿರುತ್ತೆ, ಬಟ್ ಆ ಕೆಮಿಕಲ್ ಪ್ರೊಡಕ್ಷನ್ ಸೇಮ್ ಆಗಿರೋದ್ ಕಾರಣದಿಂದಾಗಿ ನೀವು ಆ ಎರಡು ಪ್ಲಾಂಟ್ ರಿಲೇಟೆಡ್ ಇದೆ ಅಂತ ಹೇಳ್ಬೋದು. ದಟ್ ಈಸ್ ಕಾಲ್ಡ್ ಎಸ್ ಫೈಟೋಕೆಮಿಸ್ಟ್ರಿ. ಯಾವ ಥರದ ಕೆಮಿಕಲ್ ಆ ಪರ್ಟಿಕ್ಯುಲರ್ ಪ್ಲಾಂಟ್ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತ. ಸೊ ಬೆಂಥಮ್ ಅಂಡ್ ಹುಕರ್ ವರ್ ಇನ್ವಾಲ್ವ್ಡ್ ಇನ್ ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಅವರು ಬರೀ ಎಕ್ಸ್ಟರ್ನಲ್ ಅಲ್ಲ, ಇಂಟರ್ನಲ್ ಸ್ಟ್ರಕ್ಚರ್ ಅನ್ನ ಕೂಡ ಕನ್ಸಿಡರ್ ಮಾಡಿದ್ರು. ಅದಕ್ಕೂ ರೀಸನ್ ಇದೆ, ಬಿಕಾಸ್ ಸೈನ್ಸ್ ಹ್ಯಾಡ್ ಅಡ್ವಾನ್ಸ್ ಸೋ ಮಚ್. ನಿಮ್ಮ ಹತ್ರ ಅನಾಟಮಿಯನ್ನು ಸ್ಟಡಿ ಮಾಡೋಕ್ಕೆ ಇನ್ಸ್ಟ್ರೂಮೆಂಟ್ಸ್ ಇತ್ತು, ಸ್ಲೈಡ್ಸ್ ಪ್ರಿಪೇರ್ ಮಾಡೋಕ್ಕೆ ಮೆಥಡಾಲಜಿ ಇತ್ತು, ಕೆಮಿಕಲ್ಸ್ ಇತ್ತು. You knew the process of production of studying embryology, phytochemistry, chemicals ಅನ್ನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಹೇಗೆ ಮಾಡ್ತೀರಾ, ಅದನ್ನು ಹೇಗೆ ಸ್ಟಡಿ ಮಾಡ್ತೀರಾ ಅಂತ ನಿಮ್ಮ ಹತ್ರ ಪ್ರೋಟೋಕಾಲ್ ಇತ್ತು. ಅದಕ್ಕೋಸ್ಕರ ದೇ ವರ್ ಏಬಲ್ ಟು come up with what we call as a natural system of classification. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. So this was Bentham and Hooker, ನೆನ್ಪಿಟ್ಕೊಳ್ಳಿ, and also the system of classification. The last one is called as phylogenetic classification system. ಕರೆಂಟ್ಲಿ ನಾವು ಫಾಲೋ ಮಾಡ್ತಾ ಇರುವಂಥದ್ದು ಈಸ್ ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಇದಕ್ಕೆ ಯಾವುದೇ ಥರದ ಸೈಂಟಿಸ್ಟ್ ಹೆಸರನ್ನು NCERT ಅಲ್ಲಿ ಮೆನ್ಷನ್ ಮಾಡಿಲ್ಲ. ಅದಕ್ಕೋಸ್ಕರ ನಾನು ಕೂಡ ಇಲ್ಲಿ ಸೈಂಟಿಸ್ಟನ್ನು ಮೆನ್ಷನ್ ಮಾಡ್ತಿಲ್ಲ, ಬಿಕಾಸ್ ಇಟ್ ವಿಲ್ ನಾಟ್ ಬಿ ಆಸ್ಕ್ಡ್ ಇನ್ CET or even NEET, or of course even in your subjective examination. ಬಟ್ ಫೈಲೋಜೆನಿ ಅಂತ ಹೇಳಿದ್ರೆ ಏನು ಅಂತ ನಾವು ಆಲ್ರೆಡಿ ಲಿವಿಂಗ್ ವರ್ಲ್ಡಲ್ಲಿ ಕಲ್ತಾಗಿದೆ, ಕರೆಕ್ಟ್ ಅಲ್ವಾ? ಸೊ ಫೈಲೋಜೆನಿ ಅಂತ ಹೇಳಿದ್ರೆ ಇವೆಲ್ಯೂಷನರಿ ರಿಲೇಶನ್ಶಿಪ್. ಎವಲ್ಯೂಷನರಿ ರಿಲೇಶನ್ಶಿಪ್ ಅನ್ನ ಫೈಲೋಜೆನಿ ಅಂತ ಕರಿತೀವಿ ನಾವು, ಕರೆಕ್ಟ್ ಅಲ್ವಾ? ಫೈಲೋಜೆನಿ ಅಂದ ತಕ್ಷಣ ಡೋಂಟ್ ಥಿಂಕ್ ದಟ್ ಬರೀ ಎವಲ್ಯೂಷನರಿ ರಿಲೇಶನ್ಶಿಪ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂತ. ಇಲ್ಲ, ಬೆಂಥಮ್ ಅಂಡ್ ಹುಕರ್ ಕೊಟ್ಟಿರೋಂಥ ಇಂಟರ್ನಲ್ ಫೀಚರ್ಸ್, ಲಿನೇಯಸ್ ಕೊಟ್ಟಿರೋಂಥ ಎಕ್ಸ್ಟರ್ನಲ್ ಗ್ರಾಸ್ ಮಾರ್ಫೊಲಾಜಿಕಲ್ ಫೀಚರ್ಸ್, ಅದನ್ನು ಕೂಡ ನೀವು ಯೂಸ್ ಮಾಡ್ತೀರಾ. ಯು ಆರ್ ಯೂಸಿಂಗ್ ಬೋತ್ ಆಫ್ ದೆಮ್ ಪ್ಲಸ್ ಯು ಆರ್ ಯೂಸಿಂಗ್ ಎವಲ್ಯೂಷನರಿ ರಿಲೇಶನ್ಶಿಪ್. ಎರಡು ಆರ್ಗ್ಯಾನಿಸಮ್ ಎವಲ್ಯೂಷನ್ ವೈಸ್ ಎಷ್ಟು ಹತ್ರದಲ್ಲಿದೆ ಅಂತ. ನಾನು ಯಾವಾಗಲೂ ಕೊಡೋ ಎಕ್ಸಾಂಪಲ್ ಇದೆ, ದಟ್ ಹ್ಯೂಮನ್ಸ್ ಆರ್ ಮೋರ್ ಕ್ಲೋಸ್ಲಿ ರಿಲೇಟೆಡ್ ಟು ಏಪ್ಸ್ ದೆನ್ ಮಂಕೀಸ್ ಅಂತೀವಿ. ನಮ್ಮ ಜೀನ್ಸನ್ನು ತಗೊಂಡ್ರೆ ನಾವು ಏಪ್ಸ್ ಅಂತ ಹೇಳಿದ್ರೆ ಚಿಂಪ್ಯಾನ್ಸಿ ಆಯಿತು, ಗೊರಿಲ್ಲಾ ಆಯಿತು, ಒರಂಗುಟಾನ್ ಆಯಿತು, ಇವ್ರದ್ದು ಜೀನ್ಸ್ ಜೊತೆ ಇಫ್ ಯು ಕಂಪೇರ್ ದ ಹ್ಯೂಮನ್ ಜೀನ್ಸ್ ದೇರ್ ಇಸ್ ಅ ಲಾಟ್ ಆಫ್ ಸಿಮಿಲಾರಿಟಿ. ಓಕೆ, ಮೇ ಬಿ ವಿ ಹ್ಯಾವ್ ಹ್ಯಾಡ್ ಅ ಕಾಮನ್ ಆನ್ಸೆಸ್ಟರ್, ಅದಕ್ಕೋಸ್ಕರ. ಬಟ್ ಮಂಕೀಸ್ ಆರ್ ಇವಾಲ್ವಿಂಗ್ ಇನ್ ಅ ಡಿಫ್ರೆಂಟ್ ಲೈನ್ ಆಲ್ ಟುಗೆದರ್ ಅಂತ ಹೇಳೋ ಅಂಥದ್ದು. ಸೊ ದ್ಯಾಟ್ ಇಸ್ ಕಾಲ್ಡ್ ಎಸ್ ಎವಲ್ಯೂಷನರಿ ರಿಲೇಶನ್ಶಿಪ್. ನಾವು ಕರೆಂಟ್ಲಿ ಹುಡುಕಿರೋಂಥ ಪ್ಲಾಂಟ್ ಆಗಲಿ ಆನಿಮಲ್ ಆಗಲಿ ಎಕ್ಸಿಸ್ಟಿಂಗ್ ಆರ್ಗ್ಯಾನಿಸಮ್ಸ್ ಜೊತೆ ಎಷ್ಟು ಹತ್ರದಲ್ಲಿದೆ ವಿತ್ ರೆಸ್ಪೆಕ್ಟ್ ಟು ಅಥವಾ ಇನ್ ಟರ್ಮ್ಸ್ ಆಫ್ ಎವಲ್ಯೂಷನ್, ಅದನ್ನು ನೀವು ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಕರಿತೀರಾ. ಸೊ ಇಲ್ಲಿ ಏನೆಲ್ಲ ಕನ್ಸಿಡರ್ ಮಾಡ್ತೀರಾ ನೀವು? ಎಕ್ಸ್ಟರ್ನಲ್, ಆಮೇಲೆ ಇಂಟರ್ನಲ್ ಕ್ಯಾರೆಕ್ಟರ್ಸ್, ಓಕೆ, and phylogeny is considered for classification ಅಂತೀರಾ. is considered for classification ಅಂತೀರಾ. This is called as phylogenetic system of classification. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ, ಆ್ಯಂಡ್ ಕನ್ಫ್ಯೂಷನ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ಇಲ್ಲಿ ಆರ್ಗ್ಯಾನಿಸಮ್ಸ್ ಬಿಲಾಂಗಿಂಗ್ ಟು ಸೇಮ್ ಟ್ಯಾಕ್ಸಾ ಹ್ಯಾವ್ ಅ ಕಾಮನ್ ಆನ್ಸೆಸ್ಟರ್ ಅನ್ನೋ ಒಂದು ಬಿಲೀಫ್ ಮೇಲೆ ಈ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅನ್ನು ನೀವು ಡಿಸೈನ್ ಮಾಡಿರೋವಂಥದ್ದು. ಟ್ಯಾಕ್ಸಾ ಅಂತ ಹೇಳಿದ್ರೇನು? ಟ್ಯಾಕ್ಸಾ ಇಸ್ ಪ್ಲೂರಲ್ ಆಫ್ ಟ್ಯಾಕ್ಸಾನ್. ನಾವು ಟ್ಯಾಕ್ಸಾ ಕ್ಯಾನ್ ಬಿ ಫೈಲಮ್ ಅಥವಾ ಡಿವಿಷನ್, ಇಟ್ ಕ್ಯಾನ್ ಬಿ ಆರ್ಡರ್ ಆಗಲಿ, ಕ್ಲಾಸ್ ಆಗಲಿ, ಫ್ಯಾಮಿಲಿ ಆಗಲಿ, ಜೀನಸ್ ಆಗಲಿ, ಏನಾದರೂ ಇರ್ಬೋದು. 7 ಆಬ್ಲಿಗೇಟ್ ಟ್ಯಾಕ್ಸನಾಮಿಕ್ ಕ್ಯಾಟಗರೀಸ್ ಕಲ್ತಿದ್ದೀರಾ ನೀವು ಅಲ್ವಾ?
ಸೊ ಅದರಲ್ಲಿ ಯಾವುದಾದ್ರೂ ಆಗಿರ್ಬೋದು ವಿಚ್ ಗಿವ್ಸ್ ಯು ಅ ಬಿಲೀಫ್. ಇವಾಗ ಒಂದು ಆರ್ಗ್ಯಾನಿಸಮ್ comes under the same taxa as the other organism, then there's a chance that the two have a common ancestor. Example, humans and apes anta tagoli. We belong to the same taxa, mammalia dal barutte, and we both are primates also. Primata category al baruvanthadu. So there we have a common ancestor ಅನ್ನೋ belief. Okay, and that is why genetically ಕೂಡ ತುಂಬ similarity ಇದೆ. So that ಆ ಬಿಲೀಫ್ ಮೇಲೆ ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ವರ್ಕ್ ಆಗುತ್ತೆ. ರೈಟ್, ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇಲ್ಲಿ ತನಕ ಏನೂ ಡೌಟ್ ಇಲ್ಲ. ಸೊ ದೀಸ್ ಆರ್ ದ 3 ಸಿಸ್ಟಮ್ಸ್ ಆಫ್ ಕ್ಲಾಸಿಫಿಕೇಶನ್ ದಟ್ ಯು ಸ್ಟಡಿ ಇನ್ ಯೋರ್ ಪ್ಲಾಂಟ್ ಕಿಂಗ್ಡಮ್ಸ್ ಇಂಟ್ರೊಡಕ್ಷನ್. ನೆಕ್ಸ್ಟ್ ಲೆಟ್ಸ್ ಟಾಕ್ ಅಬೌಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಕ್ಸಾನಮಿ. ಟ್ಯಾಕ್ಸಾನಮಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನನ್ನು ತಗೊಳ್ಳೋಣ. ಓಕೆ, ಈಗ ನಾನು ಸೈಂಟಿಸ್ಟ್ ನೇಮ್ ಇಲ್ಲಿ ಹಾಕಿಲ್ಲ. ನೋ ಸಮ್ ಆಫ್ ಯು ಮೈಟ್ ಹ್ಯಾವ್ ಇನ್ಕಂಪ್ಲೀಟ್ ಅಂತ ಅನ್ನಿಸ್ಬೋದು, ಬೇರೆ ಎರಡಕ್ಕೆ ಕೊಟ್ಟಿದ್ರು ಇದಕ್ಕೆ ಕೊಟ್ಟಿಲ್ಲ ಅಂತ. ಅದಕ್ಕೋಸ್ಕರ ನಾನಿಲ್ಲಿ ಬರಿತೀನಿ ಎಂಗ್ಲರ್ ಆ್ಯಂಡ್ ಪ್ರ್ಯಾಂಟಲ್ ಅಂತ scientist. Even Whittaker also used phylogenetic system of classification. Like I told you, kottilla, but information igoskara barkondiri. There's a high chance that they will not ask this in CET or NEET. Okay. Next, so ನಾನು ಏನಂತ ಇದೆ, ಎಸ್ ಟ್ಯಾಕ್ಸನಮಿ ಬಗ್ಗೆ ಮಾತಾಡೋಣ. ಸೊ ಇಲ್ಲಿ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಟ್ಯಾಕ್ಸನಮಿಯನ್ನು ಕೂಡ ಮಾಡಬಹುದು. ಸೊ ದೇರ್ ಆರ್ 3 ಬೇಸಿಕ್ ಟೈಪ್ಸ್ ವಿಚ್ ಆರ್ ಮೆನ್ಷನ್ಡ್ ಹಿಯರ್. 3 ಟೈಪ್ ಇದು ಟ್ಯಾಕ್ಸಾನಮಿಯನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ. ಒಂದನೇದು ನ್ಯೂಮೆರಿಕಲ್ ಟ್ಯಾಕ್ಸಾನಮಿ. ನ್ಯೂಮೆರಿಕಲ್ ಟ್ಯಾಕ್ಸಾನಮಿ ಇದನ್ನ ನಾವು ಫೆನೆಟಿಕ್ಸ್ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ಬೇಸಿಕ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇನ್ ನ್ಯೂಮೆರಿಕಲ್ ಟ್ಯಾಕ್ಸಾನಮಿ ಕೋಡ್ಸ್ ಆರ್ ಅಸೈನ್ಡ್. ಕೋಡ್ಸ್ ಅಂದರೆ ಪ್ಲಸ್ ಮೈನಸ್ 0 ಅನ್ನೋ ಕೋಡ್ಸನ್ನು ಅಸೈನ್ ಮಾಡ್ತಾರೆ. ಸೊ ಇಟ್ ಈಸ್ ಅಸೈನ್ಡ್ ಯೂಸಿಂಗ್ ಕಂಪ್ಯೂಟರ್ ಪ್ರೋಗ್ರಾಮ್ಸ್. ಸೊ ಇಟ್ ಈಸ್ ಬೇಸಿಕ್ಲಿ a computer generated data. ಸಾವಿರಂಗಟ್ಲೆ ಕ್ಯಾರೆಕ್ಟರ್ಸ್ ಇರುತ್ತೆ, and you have to find out which character is applicable. ಅದು ಅಪ್ಲೈ ಆದರೆ ಪ್ಲಸ್ ಅಂತ ಹಾಕ್ತೀರಾ, ಅಪ್ಲೈ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಮೈನಸ್ ಅಂತ ಹಾಕ್ತೀರಾ, ಆ್ಯಂಡ್ ನಾಟ್ ಅಪ್ಲಿಕೇಬಲ್ ಆದರೆ 0 ಅಂತ ಹಾಕುವಂಥದ್ದು. ಸಪೋಸ್ 1000 ಕ್ಯಾರೆಕ್ಟರ್ ಇದೆ, ನೀವು ಒಂದು ಪ್ಲಾಂಟನ್ನು ಸ್ಟಡಿ ಮಾಡ್ತಾ ಇದ್ದೀರಾ ಆ್ಯಂಡ್ ಅದನ್ನು ನೀವು ಕ್ಲಾಸಿಫೈ ಮಾಡಬೇಕು. ಓಕೆ, ಈ ಪರ್ಟಿಕ್ಯುಲರ್ ಎಕ್ಸ್ಕ್ಯೂಸ್ ಮೀ ಕಂಪ್ಯೂಟರ್ ಪ್ರೋಗ್ರಾಮನ್ನು ತಗೊಂಡು ಅದರ ಕ್ಯಾರೆಕ್ಟರ್ಸನ್ನು ಒಬ್ಸರ್ವ್ ಮಾಡಿ, ನೀವು ಎಲ್ಲಿ ಪ್ಲಸ್ ಬೇಕು ಅಲ್ಲಿ ಪ್ಲಸ್, ಯಾವ ಕ್ಯಾರೆಕ್ಟ್ರಿಗೆ ಮೈನಸ್ ಆಗುತ್ತೆ ಅಲ್ಲಿ ಮೈನಸ್, ಯಾವ ಕ್ಯಾರೆಕ್ಟರಿಗೆ 0 ಆಗುತ್ತೆ ಅಲ್ಲಿ 0 ಅಂತ ಹಾಕುವಂಥದ್ದು. ಆ್ಯಂಡ್ ಎಟ್ ದಿ ಎಂಡ್ ದ ಎಂಟೈರ್ ಡೇಟಾ ಇಸ್ ಗೋಯಿಂಗ್ ಟು ಬಿ ಕ್ಯಾಲ್ಕ್ಯುಲೇಟೆಡ್ ಆರ್ ಪ್ರೊಸೆಸ್ಡ್ ಬೈ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್. ಎಷ್ಟು ಪ್ಲಸ್ ಇದೆ, ಎಷ್ಟು ಮೈನಸ್ ಇದೆ, ಎಷ್ಟು 0 ಬರ್ತಾ ಇದೆ, ಅದ್ರ ಬೇಸಿಸ್ ಮೇಲೆ ಒಂದು ಕ್ಲಾಸಿಫಿಕೇಷನನ್ನು ಕೊಡುತ್ತೆ ದಟ್ ಪರ್ಟಿಕ್ಯುಲರ್ ಕಂಪ್ಯೂಟರ್ ಪ್ರೋಗ್ರಾಮ್ ಓನ್ಲಿ. ಇದರಲ್ಲಿ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, many characters are considered at the same time and given equal weightage. Many characters ಅಂತ ಹೇಳಿದ್ರೆ thousands of characters ಅಂತ ಹೇಳ್ಬೋದು, are considered at the same time and given equal weightage. ಇದನ್ನ ನೀವು ನ್ಯೂಮರಿಕಲ್ ಟ್ಯಾಕ್ಸಾನಮಿ ಅಥವಾ ಫೆನೆಟಿಕ್ಸ್ ಅಂತ ಕರಿತೀರಾ. ಓಕೆ, ಇದು ಒಂದನೇ ಥರದ್ದು. ಎರಡನೇ ರೀತಿಯ ಟ್ಯಾಕ್ಸಾನಮಿ ಯಾವುದು? ದ ಸೆಕೆಂಡ್ ಟೈಪ್ ಆಫ್ ಟ್ಯಾಕ್ಸಾನಮಿ, ಇದನ್ನು ನಾವು ಸೈಟೋ ಟ್ಯಾಕ್ಸಾನಮಿ ಅಂತ ಕರಿತೀವಿ. ಸೊ ಹಿಯರ್ ಯು ಆರ್ ಸ್ಟಡಿಂಗ್ ದ ನೇಚರ್ ಆಫ್ ದ ಸೆಲ್. ಸೈಟೋ ಅಂತ ಹೇಳಿದ್ರೆ ಸೆಲ್, ಕರೆಕ್ಟ್ ಅಲ್ವಾ? ನೇಚರ್ ಆಫ್ ಸೆಲ್ is studied for the purpose of taxonomy. For the purpose of taxonomy. ಬರೀ ನೇಚರ್ ಆಫ್ ಸೆಲ್ ಅಲ್ಲ, ಇನ್ಫ್ಯಾಕ್ಟ್ ಇನ್ ಡೆಪ್ತ್ ಸ್ಟಡಿ ಮಾಡ್ತೀರಾ. ಯು ಆರ್ ಗೋಯಿಂಗ್ ಟು ಸ್ಟಡಿ ಇಟ್ ಇನ್ ಡೆಪ್ತ್. ಇದನ್ನು ನೀವು ಇನ್ ಡೆಪ್ತ್ ಸ್ಟಡಿ ಮಾಡ್ತೀರಾ, ಆ್ಯಂಡ್ ಇನ್ ಡೆಪ್ತ್ ಸ್ಟಡಿ ಮಾಡಿ ಯು ಕಮ್ ಟು ನೋ
ವಾಟ್ ಕೈಂಡ್ ಆಫ್ ಅ ಸೆಲ್ ಇಟ್ ಈಸ್, ಇದನ್ನು ಹೇಗೆ ನೀವು ಕ್ಲಾಸಿಫೈ ಮಾಡಬಹುದು ಅಂತ. ಸೆಲ್ ಅಂದ ತಕ್ಷಣ ಅದರಲ್ಲಿ ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಸೈಟೊಲಾಜಿಕಲ್ ಸ್ಟಡಿ ಅಂತ ಕೂಡ ಹೇಳ್ಬಹುದು ಇದನ್ನು. ಆ ಸೈಟೊಲಾಜಿಕಲ್ ಸ್ಟಡಿಯಲ್ಲಿ ಏನೆಲ್ಲ ಬರುತ್ತೆ, ಕ್ರೋಮೋಸೋಮ್ ಬರುತ್ತೆ. ಕ್ರೋಮೋಸೋಮ್ಸನ್ನು ನೀವು ಕನ್ಸಿಡರ್ ಮಾಡಬೇಕು. ಕ್ರೋಮೋಸೋಮ್ಸ್ ಇದು ನೇಚರ್ ಆಗಲಿ, ಶೇಪ್ ಆಗಲಿ, ನಂಬರ್, ಈ ಮೂರನ್ನು ಕೂಡ ನೀವು ಕನ್ಸಿಡರ್ ಮಾಡ್ತೀರಾ. ನೇಚರ್, shape and number. So this becomes cytotaxonomy. Based on this, you will classify the organism, preferably a plant, because now plant kingdom ಬಗ್ಗೆ ಮಾತಾಡ್ತಾ ಇದೀವಿ, but it can be yes applied to animals also. The third type, which is very helpful in classifying plants, ಇವಾಗ ಪ್ಲಾಂಟ್ಸ್ ಇದು ಕ್ಲಾಸಿಫಿಕೇಶನ್ ಅನ್ನ ಮಾಡಿದ್ದೀರಾ, and let us say you still have confusion, ನಿಮ್ಗೆ ಆದರೂ ಕನ್ಫ್ಯೂಷನ್ ಇದೆ ಯಾವ ಗ್ರೂಪಿಗೆ ಪ್ಲಾಂಟ್ ರಿಲೇಟೆಡ್ ಇದೆ, ಯಾವ ಗ್ರೂಪಿಗೆ ಬರಬೇಕು ಅಂತ. ಸೊ ಇನ್ ದ್ಯಾಟ್ ಕೇಸ್ ಯು ಕ್ಯಾನ್ ಆಲ್ಸೋ ಯೂಸ್ ಕೀಮೋಟ್ಯಾಕ್ಸಾನಮಿ. ಕೀಮೋಟ್ಯಾಕ್ಸಾನಮಿಯಲ್ಲಿ ಏನು ಮಾಡ್ತೀರಾ, ದ ಕೆಮಿಕಲ್ ಪ್ರೊಡ್ಯೂಸ್ಡ್ by plants are studied. ನಾನು ಇವಾಗಲೇ ಹೇಳಿದೆ ನಿಮಗೆ. ಓಕೆ, two plants can be either brought together or separated based on the observation of the chemical produced by the plant. ಯಾವ ರೀತಿಯ ಕೆಮಿಕಲ್ ಅನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಇವಾಗ ತುಳಸಿ ಅಂತ ತಗೊಳ್ಳಿ. ಓಕೆ, ತುಳಸಿಯಲ್ಲೂ ವೆರೈಟಿ ಇದೆ. ಒಂದು ಹಸಿರಾಗಿರುವಂಥ ನಾರ್ಮಲ್ ತುಳಸಿ, ಓಕೆ, ಇನ್ನೊಂದು ಕಪ್ಪಗಾಗಿರುವಂಥ ಕೃಷ್ಣ ತುಳಸಿ ಅಂತೀವಿ ನಾವು. ಸೊ ಅದು ಎರಡು ಪ್ರೊಡ್ಯೂಸ್ ಮಾಡುವಂಥ ಕೆಮಿಕಲ್ ಸೇಮ್ ಆಗಿದೆ, ಕರೆಕ್ಟ್ ಅಲ್ವಾ? ಸೊ ನಿಮಗೆ ಆ ಪ್ಲಾಂಟನ್ನು ನೋಡಿ ಎಕ್ಸಾಂಪಲ್ ಕೊಡ್ತಿರೋದು ನಾನು, ಇದನ್ನು ಯೂಸ್ ಮಾಡ್ತಾರೆ ಅಂತ ಹೇಳ್ತಿಲ್ಲ, ಜನರಲ್ ಆಗಿ ನಿಮಗೆ ಒಂದು ಇಮ್ಯಾಜಿನೇಷನ್ ಕೊಡ್ತಾ ಇರೋದು. ಲೆಟಸ್ ನಿಮಗೆ ಎರಡು ಪ್ಲಾಂಟ್ ಮಧ್ಯೆ ಕನ್ಫ್ಯೂಷನ್ ಇದೆ, ಕಲರ್ ಬೇರೆ ಇದೆ, ಬೆಳವಣಿಗೆ ಬೇರೆ ಇದೆ ಅಂತ ಅಂದ್ಕೊಳ್ಳಿ. ಯು ಕ್ಯಾನ್ ಟೇಕ್ ದ ಪ್ಲಾಂಟ್ ಆ್ಯಂಡ್ ಅದರಲ್ಲಿ ಪ್ರೊಡ್ಯೂಸ್ ಆಗುವಂಥ ಕೆಮಿಕಲನ್ನು ನೀವು ಸ್ಟಡಿ ಮಾಡಬಹುದು. ಆ ಕೆಮಿಕಲ್ ಯಾವ ಕೆಮಿಕಲ್ ಆ ಸ್ಮೆಲ್ಲನ್ನು, ಆ ಪರಿಮಳವನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ, ಅದ್ರ ಬೇಸಿಸ್ ಮೇಲೆ ಎರಡು ತುಳಸಿಯನ್ನು ಒಂದೇ ಗ್ರೂಪಲ್ಲಿ ಹಾಕ್ಬೋದು, ಆಲ್ರೆಡಿ ಹಾಕಿದ್ದಾರೆ. ಆರ್ ಎಲ್ಸ್ ಟೂ ಪ್ಲಾಂಟ್ಸ್ ಕ್ಯಾನ್ ಆಲ್ಸೋ ಬಿ ಸೆಪರೇಟೆಡ್. ಓಕೆ, ಈ ಎರಡು ಪ್ಲಾಂಟಲ್ಲಿ ಆ ಪರ್ಟಿಕ್ಯುಲರ್ ಕೆಮಿಕಲ್ ಪ್ರೊಡ್ಯೂಸ್ ಆಗ್ತಿಲ್ಲ, ಬೇರೆನೇ ಕೆಮಿಕಲ್ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತ ಅದನ್ನು ಸೆಪ್ರೇಟ್ ಕೂಡ ಮಾಡಬಹುದು. ದಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ಸೊ ಈ ಮೂರು ರೀತಿಯ ಟ್ಯಾಕ್ಸಾನಮಿ, ನ್ಯೂಮೆರಿಕಲ್ ಆಯಿತು, ಸೈಟೋ ಟ್ಯಾಕ್ಸಾನಮಿ ಆಯಿತು, ಆ್ಯಂಡ್ ಕೀಮೋ ಟ್ಯಾಕ್ಸಾನಮಿ ಆಯಿತು. ಸೊ ಆಲ್ ಆಫ್ ದಿಸ್ ಇಸ್ ಕ್ಲಿಯರ್ ಅಂತ ಅಂದ್ಕೊಂಡಿದ್ದೀನಿ, ಆ್ಯಂಡ್ ಯು ಹ್ಯಾವ್ ನೋ ಡೌಟ್ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಮೂವ್ ಫಾರ್ವರ್ಡ್, ಮುಂದೆ ಹೋಗೋಣ. Let's talk about the rest of the classification. So, ನಾನು ಏನಂದೆ, before we dive into specific topic, okay, before we dive into algae ಆಗಲಿ, ಬ್ರಯೋಫೈಟ್ ಆಗಲಿ, ಟೆರಡೋಫೈಟ್ ಆಗಲಿ, ಜಿಮ್ನೋಸ್ಪರ್ಮ್ಸ್ ಆಗಲಿ, we have to see how exactly the entire plant kingdom is divided and ಯಾವ ಥರದ್ದು ವರ್ಡ್ಸನ್ನು ಯೂಸ್ ಮಾಡ್ತಾರೆ to denote one particular division. Divisions of plantae ಅಂತ ಹಾಕೋಣ. ಸೊ ನೀವು ಪ್ಲಾಂಟ್ ಕಿಂಗ್ಡಮ್ ಅನ್ನು ತಗೊಂಡ್ರೆ, ಓವರ್ ಆಲ್ ಪ್ಲಾಂಟ್ ಕಿಂಗ್ಡಮ್ ಅನ್ನು ತಗೊಂಡ್ರೆ ಅಥವಾ ಪ್ಲಾಂಟೇ ಅನ್ನು ತಗೊಂಡ್ರೆ, ಯು ಕ್ಯಾನ್ ಡಿವೈಡ್ ಇಟ್ ಇಂಟು ಟು ಮೇಜರ್ ಕ್ಯಾಟಗರೀಸ್. ಎರಡು ಮೇಜರ್ ಕ್ಯಾಟಗರಿಗೆ ಇದನ್ನು ನೀವು ಡಿವೈಡ್ ಮಾಡಬಹುದು. ಲೆಟ್ಸ್ ಸಿ ವಾಟ್. ಓಕೆ, ಇದರಲ್ಲಿ ಯಾವುದು ಅಂತ ನೋಡೋಣ. ಒಂದು ಕ್ರಿಪ್ಟೋಗ್ಯಾಮೆ ಅಂತ ಆ್ಯಂಡ್ ಇನ್ನೊಂದು ಫೆನರೋಗ್ಯಾಮೆ ಅಂತ. ಕ್ರಿಪ್ಟೋಗ್ಯಾಮೆ ಅಂದರೆ ಏನು ಆ್ಯಂಡ್ ಫೆನೆರೋಗ್ಯಾಮೆ ಅಂತ ಹೇಳಿದ್ರೆ ಏನು ಅಂತ ನೋಡಬೇಕು. ಸೊ ಕ್ರಿಪ್ಟೋಗ್ಯಾಮೆ ಅಂತ ಹೇಳಿದ್ರೆ
hidden reproductive structures. Hidden reproductive structures. ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಇದೆ, ಬಟ್ ನಿಮಗೆ ಕಣ್ಣಿಗೆ ಕಾಣಿಸ್ತಿಲ್ಲ. ನೀವು ಹುಡುಕ್ಬೇಕಾಗ್ಬೋದು ಅಥವಾ ನಿಮಗೆ ಮೈಕ್ರೋಸ್ಕೋಪ್ ಬೇಕಾಗ್ಬೋದು. ಆಂಥೆರಿಡಿಯಾ ಅಂತ ಕೇಳಿರ್ತೀರ, ಆರ್ಕಿಗೋನಿಯಾ ಅಂತ ಕೇಳಿರ್ತೀರ. ಇದೆಲ್ಲ ಅದರಲ್ಲಿ ಬರುವಂಥ ಕ್ಯಾಟಗರಿ. ಸೊ ದ್ಯಾಟ್ ಮೀನ್ಸ್ ಗ್ಯಾಮೋ ಅಲ್ಲಿ ಕ್ರಿಪ್ಟೋ ಅಂತ ಹೇಳಿದ್ರೆ ಹಿಡನ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಅಂತ ಹೇಳ್ತೀರಾ ನೀವು. ಹಿಡನ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಅಂತ ಹೇಳೋವಂಥದ್ದು. ಸೊ ಅಂಡರ್ ಕ್ರಿಪ್ಟೋಗ್ಯಾಮೆ ನಿಮ್ಮ ಹತ್ರ 3 ಕ್ಯಾಟಗರಿ ಇದೆ ಅಂತ ಅನ್ಕೊಳ್ಳಿ ಅಂಡರ್ ಕ್ರಿಪ್ಟೋಗ್ಯಾಮೆ. ಬಟ್ ಲೆಟ್ಸ್ ಡೂ ಅ ಥಿಂಗ್. ಕ್ರಿಪ್ಟೋಗ್ಯಾಮೆಯನ್ನು ತಿರ್ಗಾ ಡಿವೈಡ್ ಮಾಡೋಣ ಇಂಟು 2 ಕ್ಯಾಟಗರೀಸ್. ಇದನ್ನು 2 ಕ್ಯಾಟಗರಿಗೆ ಲೆಟ್ ಅಸ್ ಡಿವೈಡ್ ಇಟ್. ಓಕೆ, yes. Let's see what they are. ಕ್ರಿಪ್ಟೋಗ್ಯಾಮೆಯಲ್ಲಿ ಕೂಡ ಪ್ರೆಸೆನ್ಸ್ ಆಫ್ ವ್ಯಾಸ್ಕ್ಯುಲರ್ ಟಿಶ್ಯೂ ಆರ್ ಅಬ್ಸೆನ್ಸ್ ಆಫ್ ವ್ಯಾಸ್ಕ್ಯುಲರ್ ಟಿಶ್ಯೂ ಅನ್ನು ನೀವು ನೋಡಬಹುದು. ಪ್ರೆಸೆನ್ಸ್ ಆಫ್ ವ್ಯಾಸ್ಕ್ಯುಲರ್ ಟಿಶ್ಯೂ ಆದರೆ ಏನಾಗುತ್ತೆ, ಆಬ್ಸೆನ್ಸ್ ಆಫ್ ವ್ಯಾಸ್ಕ್ಯುಲರ್ ಟಿಶ್ಯೂ ಅಂತಾದರೆ ಇದನ್ನು ನೀವು ಏನಂತ ಕರಿತೀರಾ ಅಂತ ನೋಡೋಣ. ವ್ಯಾಸ್ಕ್ಯುಲರ್ ಟಿಶ್ಯೂ ಅಂತ ಹೇಳಿದ್ರೆ ಏನು ಅಂತ ಎಲ್ರಿಗೂ ಗೊತ್ತು ಅಂದ್ಕೊಂಡಿದ್ದೀನಿ ನಾನು. ಅಬ್ಸೆನ್ಸ್ ಆಫ್ ವ್ಯಾಸ್ಕ್ಯುಲರ್ ಟಿಶ್ಯೂ. ವ್ಯಾಸ್ಕ್ಯುಲರ್ ಟಿಶ್ಯೂ ಅಂತ ಹೇಳಿದ್ರೆ ಏನು, ಸಮಥಿಂಗ್ ದ್ಯಾಟ್ ಸರ್ಕ್ಯುಲೇಟ್ಸ್ ಮಟೀರಿಯಲ್ಸ್ ವಿದಿನ್ ದ ಪ್ಲಾಂಟ್ ಬಾಡಿ. ಕರೆಕ್ಟ್ ಅಲ್ವಾ? ಸೊ ಇದನ್ನು ನೀವು ಯಾವ ಕ್ಯಾಟಗರಿಗೆ ಹಾಕ್ತೀರಾ? ಆಬ್ಸೆನ್ಸ್ ಆಫ್ ವ್ಯಾಸ್ಕ್ಯುಲರ್ ಟಿಶ್ಯೂ ಅಂದ ತಕ್ಷಣ ಯು ಹ್ಯಾವ್ 2 ಎಕ್ಸಾಂಪಲ್ಸ್ ಹಿಯರ್. 2 ಎಕ್ಸಾಂಪಲನ್ನು ನೀವು ತಗೊಳ್ಬಹುದು. ಒಂದನೇದು ಯು ಹ್ಯಾವ್ ಥ್ಯಾಲೋಫೈಟಾ. ಥ್ಯಾಲೋಫೈಟಾವನ್ನು ನೀವು ಆಲ್ಗೆ ಅಂತ ಕರಿತೀರಾ, ಆಲ್ಗೆ ಅಂತ ಕರೆಯುವಂಥದ್ದು. ಆ್ಯಂಡ್ ದೆನ್ ಕಮ್ಸ್ ಬ್ರಯೋಫೈಟ್. ಓಕೆ, ಬ್ರಯೋಫೈಟ್ಸ್. ಅದೇ ನೀವು ಪ್ರೆಸೆನ್ಸ್ ಆಫ್ ವ್ಯಾಸ್ಕ್ಯುಲರ್ ಟಿಶ್ಯೂ ಅಂತ ಹೇಳಿದ್ರೆ ಪ್ರೆಸೆನ್ಸ್ ಆಫ್ ವ್ಯಾಸ್ಕ್ಯುಲರ್ ಟಿಶ್ಯೂ ಅಂತ ಹೇಳಿದ್ರೆ ಇದಕ್ಕೆ ಒಂದು ಬೇರೆನೇ ವರ್ಡ್ ಇದೆ. ಇದನ್ನು ನಾವು ಟ್ರೇಕಿಯೋಫೈಟ್ಸ್ ಅಂತ ಕರಿತೀವಿ. ಟ್ರೇಕಿಯೋಫೈಟ್ಸ್ ಅಂದರೆ ಝೈಲಮ್ ಆ್ಯಂಡ್ ಫ್ಲೋಯಮ್ 2 ಇದೆ ಅಂತ ಅರ್ಥ. ಸೊ ಟ್ರೇಕಿಯೋಫೈಟ್ಸ್ ಅಲ್ಲಿ ನಮಗೆ ಬರುವಂಥ ಎಕ್ಸಾಂಪಲ್ ಟೆರಿಡೋಫೈಟಾ. ಟೆರಿಡೋಫೈಟಾ ಇದರಲ್ಲಿ ಬರುತ್ತೆ. ಸೊ ಟೆರಿಡೋಫೈಟಾ ಇಸ್ ಅ ಕ್ರಿಪ್ಟೋಗ್ಯಾಮೆ ವಿತ್ ಝೈಲಮ್ ಆ್ಯಂಡ್ ಫ್ಲೋಯಮ್, whereas algae and bryophytes are cryptogame without xylem and phloem ಅಂತ ಹೇಳುವಂಥದ್ದು. ಓಕೆ ಅಲ್ವಾ? ಫೆನೆರೋಗ್ಯಾಮೆ ಅಂತ ಹೇಳಿದ್ರೆ ಏನು, ದ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಆರ್ ವಿಸಿಬಲ್, ನಮಗೆ ಕಣ್ಣಿಗೆ ಕಾಣಿಸುತ್ತೆ. ಇನ್ ಜಿಮ್ನೋಸ್ಪರ್ಮ್ಸ್ ಕೋನ್ಸ್ ಆಗಿರಬಹುದು ಆ್ಯಂಡ್ ಇನ್ ಎಂಜಿಯೋಸ್ಪರ್ಮ್ಸ್ ಫ್ಲವರ್ಸ್ ಆಗಿರಬಹುದು. ಸೊ ವಿಸಿಬಲ್ reproductive structures ಅಂತ ಹೇಳ್ತೀವಿ ಇದನ್ನ. ಸೊ ವಿ ಕ್ಯಾನ್ ಡಿವೈಡ್ ದಿಸ್ ಫರ್ದರ್ ಇಂಟು 2 ಕ್ಯಾಟಗರೀಸ್. ಇದನ್ನ ತಿರ್ಗಾ 2 ಕ್ಯಾಟಗರಿಗೆ ಡಿವೈಡ್ ಮಾಡ್ಬೋದು. ಒಂದು ನೆನ್ಪಿಟ್ಕೊಳ್ಳಿ, ಅಂಡರ್ ಫೆನೆರೋ ಗ್ಯಾಮ್ಸ್ ಯು ಹ್ಯಾವ್ ಆಲ್ ಆಫ್ ದೆಮ್ ವಿಚ್ ಪ್ರೊಡ್ಯೂಸ್ ವಿಚ್ ಆರ್ ಟ್ರೇಕಿಯೋಫೈಟ್ಸ್ ಅಥವಾ ಝೈಲಮ್ ಆ್ಯಂಡ್ ಫ್ಲೋಯಮ್ ಪ್ರೆಸೆಂಟ್ ಇದೆ 2ರಲ್ಲೂ. ಸೊ ಇಲ್ಲಿ ಅಂಥ ಡಿವಿಷನ್ ಅಂತೂ ಬರಲ್ಲ. ಬಟ್ ಎಸ್, ಇದನ್ನು ನೀವು ಬೇಕಂತ ಹೇಳಿದ್ರೆ ಹೀಗೆ ಡಿವೈಡ್ ಮಾಡಬಹುದು. ಲೆಟ್ಸ್ ಡಿವೈಡ್ ಇಟ್ ಇನ್ ದಿಸ್ ಮ್ಯಾನರ್. ನೇಕೆಡ್ ಸೀಡ್ಸ್ ಆ್ಯಂಡ್ ಕವರ್ಡ್ ಸೀಡ್ಸ್ ಅಂತ ಮಾಡಬಹುದು. ನೇಕೆಡ್ ಸೀಡ್ ಆದರೆ ಬರುವಂಥ ಎಕ್ಸಾಂಪಲ್ ಯಾವುದು?
gymnosperms and covered seeds ಆದರೆ ಏನು ಬರುತ್ತೆ? ಎಂಜಿಯೋಸ್ಪರ್ಮ್ಸ್ ಬರುತ್ತೆ. ಓಕೆ, ಎಂಜಿಯೋಸ್ಪರ್ಮ್ಸ್ ಬರೋದು ಇಲ್ಲಿ. ಸೊ ದೀಸ್ ಬೇಸಿಕ್ಲಿ ಇದೊಂದು ರಫ್ ಡಿವಿಷನ್ ಆಫ್ ಕಿಂಗ್ಡಮ್ ಪ್ಲಾಂಟೆ. ಕ್ರಿಪ್ಟೋಗ್ಯಾಮೆ, ಫೆನರೋಗ್ಯಾಮೆ, ಟ್ರೇಕಿಯೋಫೈಟ್, ನಾನ್ ಟ್ರೇಕಿಯೋಫೈಟ್ಸ್, ಇಂಥ ವರ್ಡ್ಸ್ ನಿಮಗೆ ನೆನಪಿದ್ರೆ ಒಳ್ಳೆಯದು. ಇನ್ನೂ 2 ವರ್ಡ್ಸ್ ಇವೆ, ಎಂಬ್ರಿಯೋಫೈಟ್ಸ್ ಆ್ಯಂಡ್ ವಿ ಕಾಲ್ ದಮ್ ಆಸ್ ಸ್ಪೊಮ್ಯಾಟೋಫೈಟಾ ಅಂತ. ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ. ಬಟ್ ಓವರ್ ವ್ಯೂ ಅಲ್ಲಿ ಈ ಡಿವಿಷನನ್ನು ನೆನ್ಪಿಟ್ಕೊಳ್ಳಿ. ಲೆಟ್ ಅಸ್ ಸಿ ಅನದರ್ ಟರ್ಮಿನಾಲಜಿ. ಓಕೆ, ಒಂದನೇದು ಎಂಬ್ರಿಯೋಫೈಟ್ಸ್ ಅಂತ. ಎಂಬ್ರಿಯೋ ಪ್ರೊಡ್ಯೂಸ್ ಮಾಡೋ ಗ್ರೂಪ್ಸನ್ನು ನೀವು ಎಂಬ್ರಿಯೋಫೈಟ್ಸ್ ಅಂತೀರ. ಸೊ ನೋಡಿ, ಆಫ್ಟರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಝೈಗೋಟ್ ಅಂತ ಒಂದು ಸ್ಟ್ರಕ್ಚರ್ ಪ್ರೊಡ್ಯೂಸ್ ಆಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಝೈಗೋಟ್ ಡೈರೆಕ್ಟ್ಲಿ ಸೆಲ್ ಡಿವಿಷನ್ ಅನ್ನು ತೋರಿಸಿ ಸ್ಪೋರ್ಸ್ ಪ್ರೊಡ್ಯೂಸ್ ಮಾಡಿ ನೆಕ್ಸ್ಟ್ ಜನರೇಷನ್ ಅನ್ನು ಪ್ರೊಡ್ಯೂಸ್ ಮಾಡಿಬಿಡುತ್ತೆ. ಸೊ ಇನ್ ದ್ಯಾಟ್ ಕೇಸ್ ದೆರ್ ಇಸ್ ನೋ ಎಂಬ್ರಿಯೋ ಫಾರ್ಮೇಷನ್. ಅವುಗಳನ್ನು ನಾವು ನಾನ್ ಎಂಬ್ರಿಯೋಫೈಟ್ಸ್ ಅಂತ ಕರಿತೀವಿ. ಎಂಬ್ರಿಯೋಫೈಟ್ಸ್ ಅಂತ ಹೇಳಿದ್ರೆ ಏನು? zygote is a unicellular structure. It is going to divide and give rise to multicellular embryo ಅಂತ ಹೇಳ್ತೀವಿ. ಸೊ ಎಂಬ್ರಿಯೋ ಫಾರ್ಮೇಷನ್ ಇಸ್ ಸೀನ್ ಅಂತ ಹೇಳೋವಂಥದ್ದು. ಓಕೆ, ಇದರಲ್ಲಿ ಬರುವಂತಹ ಗ್ರೂಪ್ಸ್ ಯಾವುದೆಲ್ಲ? ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಎಂಜಿಯೋಸ್ಪರ್ಮ್ಸ್. ಒಂದೇ ಒಂದು ಗ್ರೂಪ್ ಇದರಲ್ಲಿ ಇನ್ಕ್ಲೂಡ್ ಆಗಿಲ್ಲ, ದ್ಯಾಟ್ ಈಸ್ ಆಲ್ಗೆ. ಸೊ ಎಂಬ್ರಿಯೋಫೈಟ್ ಇದು ಆಪೋಸಿಟ್ ಏನಾಗುತ್ತೆ? ನಾನ್ ಎಂಬ್ರಿಯೋಫೈಟ್. ಆಲ್ಗೆ ಅನ್ನೋದು ಎಂಬ್ರಿಯೋ ಅನ್ನ ಪ್ರೊಡ್ಯೂಸ್ ಮಾಡ್ತಿಲ್ಲ, ಇಟ್ ಸಿಂಪ್ಲಿ ಪ್ರೊಡ್ಯೂಸಸ್ ಸ್ಪೋರ್ಸ್ ಫ್ರಮ್ ಝೈಗೋಟ್. ಅದು ಹೇಗೆ ಅಂತ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ದ ಲೈಫ್ ಸೈಕಲ್ ಆಫ್ ಆಲ್ಗೆ ನಾನು ಹೇಳ್ತೀನಿ. ರೈಟ್ ನಾವು ರಿಮೆಂಬರ್ ದಟ್ ಅಂಡರ್ ನಾನ್ ಎಂಬ್ರಿಯೋಫೈಟ್ಸ್ ನಮಗೆ ಒಂದೇ ಗ್ರೂಪ್ ಬರೋದು, ದಟ್ ಇಸ್ ಆಲ್ಗೆ. ಆಲ್ಗೆನ ನಿಮ್ಮ ಲೋವರ್ ಕ್ಲಾಸಲ್ಲಿ ಥ್ಯಾಲೋಫೈಟ ಅಂತ ಮೆನ್ಷನ್ ಮಾಡಿರ್ಬೋದು. ಬಟ್ ಕರೆಂಟ್ಲಿ ನಿಮ್ಮ ಫಸ್ಟ್ PUC ಅಥವಾ 11th ಟೆಕ್ಸ್ಟ್ ಬುಕ್ ನೀವು ನೋಡಿದ್ರೆ ಇಟ್ಸ್ ಮೆನ್ಷನ್ಡ್ ಆಸ್ ಆಲ್ಗೆ ಓನ್ಲಿ. ಇನ್ನೊಂದು ವರ್ಡ್ ಸ್ಪೊಮ್ಯಾಟೋಫೈಟಾ, ಸೀಡ್ ಪ್ರೊಡ್ಯೂಸಿಂಗ್. ಸ್ಪೊಮ್ಯಾಟೋಫೈಟಾ ಅಥವಾ ಸ್ಪೊಮ್ಯಾಟೋಫೈಟ್ಸ್. ಸ್ಪೊಮ್ಯಾಟೋಫೈಟ್ಸ್ ಅಂತ ಹೇಳಿದ್ರೆ ಏನು? ಸೀಡ್ ಪ್ರೊಡ್ಯೂಸಿಂಗ್. ಯಾವ ಗ್ರೂಪ್ ಸೀಡ್ ಪ್ರೊಡ್ಯೂಸ್ ಮಾಡುತ್ತೆ, ಯಾವುದು ಮಾಡಲ್ಲ? ಸೊ ಸೀಡ್ ಪ್ರೊಡ್ಯೂಸ್ ಮಾಡೋ ಅಂಥದ್ದು 2 ಗ್ರೂಪ್, ದಟ್ ಇಸ್ ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಎಂಜಿಯೋಸ್ಪರ್ಮ್ಸ್. ಆಲ್ಗೆಯಲ್ಲಿಲ್ಲ, ಬ್ರಯೋಫೈಟ್ಸಲ್ಲಿಲ್ಲ, ಟೆರಡೋಫೈಟ್ಸಲ್ಲಿ ಇಲ್ಲ. ಸೊ ಸೀಡ್ ಪ್ರೊಡ್ಯೂಸಿಂಗ್ ಇದರಲ್ಲಿ ಬರುವಂಥ ಫಸ್ಟ್ ಗ್ರೂಪ್ ಯಾವುದು? ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ angiosperms. So spermatophyte, seed producing, gymnosperms and angiosperms. ಇದು 2 ಗ್ರೂಪ್ ಇರೋದು which helps in or which shows seed production. So these are various terminologies to remember different kinds of groups within the plant kingdom. All right. Last but not the least, ಲಾಸ್ಟ್ಲಿ ನಾವು ಇನ್ನೊಂದು ಏನು ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿದ್ರೆ ದ ಆರ್ಡರ್ ಆಫ್ ದ ಡಿವಿಷನ್ ಆ್ಯಂಡ್ ಅದರ ಅಂಡರಲ್ಲಿ ಬರುವಂಥ ಗ್ರೂಪ್ಸ್. ನೀವು ಏನೆಲ್ಲ ಕಲಿತಾ ಇದ್ದೀರಾ, ಈ ಬ್ರೀಫ್ ಆಗಿ ಒಂದು ಐಡಿಯಾ ಇದ್ದರೆ ನಮಗೆ ಮುಂದೆ ಹೋಗಿ ಕ್ಯಾರೆಕ್ಟರಿಸ್ಟಿಕ್ಸ್ ಕಲಿಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ನೀವು ಆಲ್ಗೆಯಲ್ಲಿ ಕಲಿಯುವಂಥ 3 ಗ್ರೂಪ್ ಯಾವುದು? ಏನೆಲ್ಲ ಕಲಿತೀರಾ? Chlorophyceae, which is green algae, Phaeophyceae, which is brown algae, and Rhodophyceae,
5C, which is red algae. ಆಲ್ಗೆ ಆದ ನಂತರ ಆರ್ಡರಲ್ಲಿ ಹೋದರೆ ಬರುವಂಥದ್ದು ಬ್ರಯೋಫೈಟಾ. ಬ್ರಯೋಫೈಟಾದಲ್ಲಿ ಅಗೇನ್ ಯು ಹ್ಯಾವ್ ಟು ಸ್ಟಡಿ 2 ಗ್ರೂಪ್ಸ್ ಇನ್ ಬ್ರೀಫ್. ಒಂದನೇದು ಲಿವರ್ ವರ್ಡ್ಸ್ ಅಂತ ಆ್ಯಂಡ್ ಇನ್ನೊಂದು ಮಾಸಸ್ ಅಂತ. ಐ ಆಮ್ ಯೂಸಿಂಗ್ ದ ನೇಮ್ಸ್ ಗಿವೆನ್ ಇನ್ NCERT. ಲಿವರ್ ವರ್ಡ್ಸ್ ಅನ್ನ ಅಗೇನ್ ಹಿಪ್ಯಾಟಿಕ್ ಆಪ್ಸಿಡ್ ಅಂತಾರೆ, ಮಾಸಸ್ ಅನ್ನ ಬ್ರಯೋಪ್ಸಿಡ್ ಅಂತಾರೆ. ಬಟ್ ವಿಲ್ ನಾಟ್ ಗೆಟ್ ಇನ್ ಟು ದೋಸ್ ಟರ್ಮಿನಾಲಜೀಸ್, ಅದನ್ನು ನಾನು ಬರಿತಿಲ್ಲ. ನೆಕ್ಸ್ಟ್ ಕಮ್ಸ್ ಆಫ್ಟರ್ ಆಲ್ಗೆ ಕಮ್ಸ್ ಬ್ರಯೋಫೈಟಾ. ಬ್ರಯೋಫೈಟಾ ಆದ ನಂತರ ಏನು ಬರ್ತಾ ಇದೆ? ಆಫ್ಟರ್ ಬ್ರಯೋಫೈಟಾ ಕಮ್ಸ್ ಟೆರಿಡೋಫೈಟಾ. ಟೆರಿಡೋಫೈಟಾದಲ್ಲಿ ಒಳ್ಳೇದು ಏನಾಗಿದೆ ಅಂತ ಹೇಳಿದ್ರೆ ಬರೀ ಗ್ರೂಪ್ಸ್ ಇದು ಹೆಸರನ್ನು ಮೆನ್ಷನ್ ಮಾಡಿದ್ದಾರೆ, ಡೀಟೇಲಲ್ಲಿ ಕಲಿಬೇಕಂತಿಲ್ಲ. ಸೊ ಇಟ್ ರೆಡ್ಯೂಸಸ್ ಅವರ್ ಸಿಲೆಬಸ್ ಅಲ್ವಾ, ರೈಟ್. ಸೊ ಯಾವುದೆಲ್ಲ ಅಂತ ನೋಡೋಣ. ಒಂದನೇದು ಟೀರಾಪ್ಸಿಡಾ ಅಂತ, ಸೈಲಾಪ್ಸಿಡಾ ಅಂತ, then comes Lycopsida. So you have Pteropsida, you have Psilopsida, you have Lycopsida, and the last one Sphenopsida ಅಂತ. ಸೊ ಏನು ಮಾಡಿದ್ದಾರೆ ಅಂತ ಹೇಳಿದರೆ NCERTಯಲ್ಲಿ ಬರೀ ಗ್ರೂಪ್ ಹೆಸರು ಕೊಟ್ಟು ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅದರದ್ದು ಕ್ಯಾರೆಕ್ಟರ್ಸ್ ಕೊಟ್ಟಿಲ್ಲ. ಬರೀ ಟೆರಿಡೋಫೈಟದ ಜನರಲ್ ಕ್ಯಾರೆಕ್ಟರ್ಸ್ ಕೊಟ್ಟಿದ್ದಾರೆ, ವಿಚ್ ಇಸ್ ಗುಡ್ ಫಾರ್ ಅಸ್ ಅಲ್ವಾ. ನೆಕ್ಸ್ಟ್ ಕಮ್ಸ್ ಜಿಮ್ನೋಸ್ಪರ್ಮ್ಸ್. ಜಿಮ್ನೋಸ್ಪರ್ಮ್ಸಲ್ಲಿ ನಮಗೆ ಬರುವಂಥದ್ದು 2 ಗ್ರೂಪ್, ಒಂದು ಸೈಕಸ್ ಆ್ಯಂಡ್ ಇನ್ನೊಂದು ಪೈನಸ್ ಅಂತ. ಸೈಕಾಪ್ಸಿಡಾ ಅಥವಾ ಲೆಟ್ ಅಸ್ ಡೂ ಅ ಥಿಂಗ್, ಇದನ್ನು ಸೈಕಸ್ ಅಂತಾನೆ ಹಾಕ್ತೀನಿ ನಾನು, ಬಿಕಾಸ್ ಅದನ್ನು ಆ ಪರ್ಟಿಕ್ಯುಲರ್ ವರ್ಡನ್ನು ಎಲ್ಲೂ ಮೆನ್ಷನ್ ಮಾಡಿಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಇನ್ನೊಂದು ಪೈನಸ್ ಬರುತ್ತೆ ಅಂಡರ್ ಕೋನಿಫರ್ಸ್. ಸೊ ಸೈಕಸ್ ಕಂಟೈನಿಂಗ್ ಒಂದು ಗ್ರೂಪ್, ಓಕೆ. ಸೈಕಸ್ ಇಸ್ ಪ್ರೆಸೆಂಟ್ ಅಂಡರ್ ಅ ಪರ್ಟಿಕ್ಯುಲರ್ ಗ್ರೂಪ್. ಸೊ ಅದ್ರ ಬಗ್ಗೆ ಆ ಪರ್ಟಿಕ್ಯುಲರ್ ಟರ್ಮ್ ಏನಿದೆ ಅದನ್ನು ನಾನಿಲ್ಲಿ ಮೆನ್ಷನ್ ಮಾಡ್ತಿಲ್ಲ, ಜಸ್ಟ್ ಬಿಕಾಸ್ ಐ ಡೋಂಟ್ ವಾಂಟ್ ಟು ಇನ್ಕ್ರೀಸ್ ದ ಜಾರ್ಗನ್ಸ್ ಆಫ್ ಬಯಾಲಜಿಕಲ್ ಟರ್ಮಿನಾಲಜೀಸ್. ನಿಮಗೆ NCERTಯಲ್ಲಿ ಮೆನ್ಷನ್ ಇಲ್ಲ ಅಂತ ಹೇಳಿದ್ರೆ ಯಾರೂ ಕೇಳೋದು ಇಲ್ಲ. ನಾನು ಈ ಲಿಸ್ಟನ್ನು ಹಾಕ್ತಾ ಇರೋದು ಜಸ್ಟ್ ಫಾರ್ ದ ಈಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ನಾವು ಏನೆಲ್ಲ ಕಲಿಬೇಕು ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಅಂತ ಅಷ್ಟೇ. ಓಕೆ, ನೆಕ್ಸ್ಟ್ ಲಾಸ್ಟಿಗಿರೋವಂಥದ್ದು ಏಂಜಿಯೋಸ್ಪರ್ಮ್ಸ್. ಐ ಥಿಂಕ್ ಏಂಜಿಯೋಸ್ಪರ್ಮ್ಸ್ ನೀವು ಎಲ್ಲರೂ ಆನ್ಸರ್ ಮಾಡ್ತೀರಾ ಯಾವುದೆಲ್ಲ ಇದ್ರಲ್ಲಿ ಅಂಡರ್ ಗ್ರೂಪ್ ಇದೆ ಅಂತ. ಮೊನೋಕಾಟ್ಸ್, ಆ್ಯಂಡ್ ಇನ್ನೊಂದು ಡೈಕಾಟ್ಸ್. ಸೊ ಒಂದೇದು ಮೊನೋಕಾಟ್ಸ್ ಆ್ಯಂಡ್ ಇನ್ನೊಂದೇದು ಡೈಕಾಟ್ಸ್ ಅಂತ ಇದೆ. ಓಕೆ, ಎಸ್, ಐ ಥಿಂಕ್ ದಿಸ್ ಇಸ್ ಇನಫ್. ಸೊ ಇದು ಕ್ಲಾಸಿಫಿಕೇಶನ್ ಆಗಿದೆ ನಿಮಗೆ ಇನ್ ಪ್ಲಾಂಟ್ ಕಿಂಗ್ಡಮ್ ಏನೆಲ್ಲ ಕಲಿಬೇಕು ಅಂತ. ಅಫ್ಕೋರ್ಸ್ ವಿ ವಿಲ್ ಡೂ ಎವ್ರಿಥಿಂಗ್ ಇನ್ ಡೀಟೇಲ್ ಆ್ಯಂಡ್ ಇನ್ ಅ ಸಿಂಪಲ್ ಮ್ಯಾನರ್ ಸಚ್ ದ್ಯಾಟ್ ಯು ಅಂಡರ್ಸ್ಟ್ಯಾಂಡ್. ಸ್ವಲ್ಪ ಇಮ್ಯಾಜಿನೇಷನನ್ನು ಯೂಸ್ ಮಾಡ್ಕೊಂಡು ಓದ್ಕೊಬೇಕು ಇದನ್ನೆಲ್ಲ. ಆಲ್ ರೈಟ್, ಸೊ ದೀಸ್ ವರ್ ಆಲ್ ದ ಕ್ಲಾಸಿಫಿಕೇಶನ್. ಇದನ್ನು ಬಿಟ್ಟರೆ ವಿ ಹ್ಯಾವ್ ಒನ್ ಪರ್ಟಿಕ್ಯುಲರ್ ಒಂದು 2 ಕ್ವಶನನ್ನು ತಗೊತಾ ಇದ್ದೀನಿ ನಾನು ಇನ್ ದಿಸ್ ಪರ್ಟಿಕ್ಯುಲರ್ ಕ್ಲಾಸ್. ಒಂದೇದು ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಇಸ್ ಬೇಸ್ಡ್ ಆನ್ ಅಂತ ಕೇಳ್ತಾ ಇದ್ದಾರೆ. ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಆಸ್ ಗಿವನ್ ಬೈ ಎಂಗ್ಲರ್ ಆ್ಯಂಡ್ ಪ್ರ್ಯಾಂಟಲ್. ಇದು ಯಾವುದ್ರ ಮೇಲೆ ಬೇಸ್ಡ್ ಆಗಿತ್ತು? ಇವೆಲ್ಯೂಷನರಿ ರಿಲೇಷನ್ಶಿಪ್ ಮೇಲೆ. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ? 4. ಇವೆಲ್ಯೂಷನರಿ ರಿಲೇಷನ್ಶಿಪ್ಪನ್ನು ನಾವು ಫೈಲೋಜೆನಿ ಅಂತ ಕೂಡ ಕರಿತೀವಿ. ಫ್ಲೋರಲ್ ಕ್ಯಾರೆಕ್ಟರ್ ಆಗಲಿ, ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್ ಆಗಲಿ, ಮಾರ್ಫೊಲಾಜಿಕಲ್ ಫೀಚರ್ ಆಗಲಿ, ಇದೆಲ್ಲ ಬರುವಂಥದ್ದು either in artificial system ಅಥವಾ
ಇಟ್ ಕ್ಯಾನ್ ಕಮ್ ಅಂಡರ್ ನ್ಯಾಚುರಲ್ ಸಿಸ್ಟಮ್. ಫೈಲೋಜೆನೆಟಿಕಲಿ ಇದು ಎಲ್ಲನೂ ಪ್ಲಸ್ ದ ಪ್ರೈಮರಿ ಇಂಪಾರ್ಟೆನ್ಸ್ ಇಸ್ ಗಿವೆನ್ ಟು ಎವಲ್ಯೂಷನರಿ ರಿಲೇಶನ್ಶಿಪ್ ಅಂತ ಹೇಳ್ಬೋದು. ಸೊ ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅದಾಗಿದೆ. ಮಾರ್ಫೊಲಾಜಿಕಲ್ ಆದರೆ ನೀವು ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅನ್ನು ನೋಡಬೇಕು. ಬರೀ ಮಾರ್ಫೊಲಾಜಿಕಲ್ ಆದರೆ ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್, ಫ್ಲೋರಲ್ ಕ್ಯಾರೆಕ್ಟರ್, ಅಗೇನ್ ಮಾರ್ಫೊಲಾಜಿಕಲಿ ನೀವು ಬರೀ ಫ್ಲವರ್ಸ್ ಅನ್ನು ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ಗೆ ಹೋಗುತ್ತೆ. ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್ ಆದರೆ ಇಟ್ ವಿಲ್ ಕಮ್ ಟು ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಓಕೆ, ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಯೂಸ್ಡ್ ಬೈ ಲಿನೇಯಸ್ ವಾಸ್. ಲಿನೇಯಸ್ ಯಾವ ಸಿಸ್ಟಮನ್ನು ಯೂಸ್ ಮಾಡಿದ್ರು? ಇದಕ್ಕೂ ಡೈರೆಕ್ಟಾಗಿ ಆನ್ಸರ್ ಆರ್ಟಿಫಿಷಿಯಲ್ ಸಿಸ್ಟಮ್ ಬರುತ್ತೆ, ಬಿಕಾಸ್ ನ್ಯಾಚುರಲ್ ಸಿಸ್ಟಮ್ ವಾಸ್ ಯೂಸ್ಡ್ ಬೈ ಬೆಂಥಮ್ ಆ್ಯಂಡ್ ಹುಕರ್ ಆ್ಯಂಡ್ ಫೈಲೋಜೆನೆಟಿಕ್ ಸಿಸ್ಟಮ್ ವಾಸ್ ಯೂಸ್ಡ್ ಬೈ ಎಂಗ್ಲರ್ ಆ್ಯಂಡ್ ಪ್ರ್ಯಾಂಟಲ್ ಅಥವಾ ವಿಟೇಕರ್ ಅಂತ ಕೂಡ ಕೆಲವು ಬುಕ್ಸಲ್ಲಿ ಇವನ್ ವಿಟೇಕರನ್ನು ಮೆನ್ಷನ್ ಮಾಡಿದ್ದಾರೆ. ರೈಟ್, ಸೊ ದೀಸ್ ಆರ್ ದ 2 ಕ್ವೆಶನ್. ಇದು ಇಂಟ್ರೊಡಕ್ಷನ್ ಆಗಿತ್ತು ಆಫ್ ದ ಪರ್ಟಿಕ್ಯುಲರ್ ಚಾಪ್ಟರ್. ಇಟ್ ಈಸ್ ಅ ರಾದರ್ ಶಾರ್ಟ್ ಕ್ಲಾಸ್ ಬಿಕಾಸ್ ಇಂಟ್ರೊಡಕ್ಷನ್ ನಾನು ಆಲ್ಗೆಯನ್ನು ಫ್ರೆಶ್ ಆಗಿ ಹೊಸ ಕ್ಲಾಸಲ್ಲೇ ಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ. ದಟ್ ಈಸ್ ವೈ ದ ಇಂಟ್ರೊಡಕ್ಷನ್ ಈಸ್ ಗಿವೆನ್ ಆಸ್ ಅ ಸೆಪರೇಟ್ ಟಾಪಿಕ್ ಆ್ಯಂಡ್ ರಾದರ್ ಅ ಲಿಟಲ್ ಶಾರ್ಟ್ ಲೆಕ್ಚರ್. ಸೊ ಐ ವಿಲ್ ಸಿ ಯು ವಿತ್ ಆಲ್ಗೆ ಆರ್ ಥ್ಯಾಲೋಫೈಟಾ ಇನ್ ದಿ ಅಪ್ಕಮಿಂಗ್ ಕ್ಲಾಸಸ್. ಇದಕ್ಕೆ ಕೊಟ್ಟಿರುವಂಥ DPP ಅನ್ನು ದಯವಿಟ್ಟು ಸಾಲ್ವ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.